ಎಲ್ರಿಗೂ ನಮಸ್ತೆ. ನಾನಿವತ್ತು ನಿಮಗೆ ಆರಿ ವರ್ಕ್, ಬೇಸಿಕ್ ಆರಿ ವರ್ಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆರಿ ವರ್ಕ್ನ ನಿಮಗೆ ಜಸ್ಟ್ 20 to 30 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ ನಾನಿವತ್ತು ಫಸ್ಟ್ ನಿಮಗೆ ಯಾವ ಥರ ಆರಿ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಈ ಥರ ನಾನು ನೋಡಿ ತೊಗೊಂಡಿದ್ದೀನಲ್ಲ, ಈ ಥರ ಒಂದು ಫ್ರೇಮ್ ತೊಗೊಳ್ಬೇಕು. ಈ ಫ್ರೇಮ್ಗೆ ಇಲ್ಲಿ ನೋಡಿ ನಾನು ಈ ಥರ ಇದು ಯಾಕೆ ಒಂದು ತೆಳುವು ಬಟ್ಟೆಯನ್ನು ನಾನು ಅದಕ್ಕೆ ಫಿಕ್ಸ್ ಮಾಡಿದ್ದೀನಿ, ಯಾಕೆಂತ ಹೇಳಿದರೆ ಅದು ಜಾರಬಾರ್ದಲ್ವಾ, ಅದಕ್ಕೆ. ಸೊ ಇದು ಈ ಥರ ಇದು ಟೈಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಇವಾಗ ನಾನು ಏನೆಲ್ಲ ಮಾಡಬೇಕು ಅಂತ, ಒಂದು ನೀಡಲ್ಸ್, ಸಿಲ್ಕ್ ಥ್ರೆಡ್, ಆಮೇಲೆ ಜರಿ ಥ್ರೆಡ್, ಇದು ಇಷ್ಟು ಯೂಸ್ ಮಾಡಿ ಬೇಸಿಕ್ ಹೇಗಿದೆ ಬೇರೆ ಬೇರೆ, ಆಮೇಲೆ ಥ್ರೆಡ್ಡು, ಆಮೇಲೆ ಬೀಡ್ಸ್ ಎಲ್ಲ ಮಾಡ್ಬೋದು. ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಚೈನ್ ಸ್ಟಿಚ್ಚನ್ನು ಫಸ್ಟಿಗೆ ನಾವು ಚೈನ್ ಸ್ಟಿಚ್ ಮಾಡುವ. ಚೈನ್ ಸ್ಟಿಚ್ಚಲ್ಲಿ ಜರಿ ಥ್ರೆಡ್ಡಲ್ಲೂ ಮಾಡಬೇಕು, ಸಿಲ್ಕ್ ಥ್ರೆಡ್ಡಲ್ಲೂ. ಸೊ ಫಸ್ಟ್ ನಾನಿಲ್ಲಿ ಜರಿ ಥ್ರೆಡ್ ಅಂತ, ಯಾಕಂದರೆ ನಾನು ಇದು ಗೊತ್ತಾಗಬೇಕಾದ್ರೆ ಥ್ರೆಡ್ ಲೈನ್ ಹಾಕ್ಕೊಂಡಿದ್ದೀನಿ. ಒಂದು ಈ ಕಡೆಯಿಂದ ಇನ್ನೊಂದು ಬ್ಯಾಕ್ ಸ್ಟಿಚ್. ಸೊ ಒಂದು ಇದು ಹೀಗೆ ಹೋಗಲಿ, ಇದು ಬ್ಯಾಕ್ ಸ್ಟಿಚ್. ಸೊ ಇದು ಸಿಲ್ಕ್ ಥ್ರೆಡ್ ಸೇಮ್ ಅದೇ ಥರ. ಫಸ್ಟಿಗೆ ಜರಿ ಥ್ರೆಡ್ಡಲ್ಲಿ ಮಾಡೋಣ. ನೀಡಲ್ಸ್ ತೊಗೊಳ್ತೀನಿ. ನೋಡಿ ನಾನು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಫ್ರೇಮ್ ಕೆಳಗಡೆ ಇಟ್ಕೊಳ್ಬೇಕು. ಈ ಥರ ಇದು ಈ ಥರ ಫ್ರೇಮ್ ಕೆಳಗಡೆ ಇಟ್ಕೊಂಡು ಈ ಥರ ಒಂದು ನೀಡಲ್ಸ್ ತೊಗೊಂಡು ಯಾವ ಥರ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕೋದು ಅಂತ ನೋಡಿ. ನಾನು ಇದನ್ನು ಕೆಳಗಡೆ ಇಟ್ಕೊಂಡು ಹಾಕ್ತೀನಿ. ಈ ಥರ ಹೀಗೆ ನೀಡಲ್ಸ್ ಹಾಕಿ ಈ ಥರ ನೋಡಿ. ಇದು ನಾನು ನಾರ್ಮಲ್ ನೀಡಲ್ಸ್ ತೊಗೊಂಡಿದ್ದೀನಿ. ನಾನು ಕಲಿಬೇಕಾದ್ರೆ ನಾನು ಒಂದು ಜರ್ಮನ್ ಅವ್ರದ್ದು ಟುಲಿಪ್ ಅಂತ ಬರುತ್ತೆ, ಅದನ್ನು ತೊಗೊಂಡು ಅದು ನೆಕ್ಸ್ಟ್ ಮಾಡೋದು ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತ. ಸೊ ಈ ಥರ ಹಾಕಿ ನೋಡಿ, ಈ ಥರ ತೊಗೊಳ್ಬೇಕು. ಇದು ಮಾಡಿ ಕಾಣಿಸ್ತಿದೆಯಾ? ಇದು ಯಾವತ್ತೂ ಮುಂದುಗಡೆ ಬರಬೇಕು. ಅಷ್ಟು ಸುಲಭದಲ್ಲಿ ನಿಮಗೆ ಕಲಿಯೋಕ್ಕಾಗಲ್ಲ. ಒಂದು 2-3 ದಿನ ಪ್ರಾಕ್ಟೀಸ್ ಆದರೆ ನಾನು ನಿಮಗೆ ಹೋಮ್ವರ್ಕ್ ಥರನೂ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ನೋಡಿ ಕಾಣಿಸ್ತಿದೆಯಾ? ಈ ಥರ ಆರಾಮಾಗಿ ಮಾಡ್ಕೊಂಡು ಹೋಗಿ. ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇನ್ನು ಲಾಕ್ ಮಾಡೋದು,
ಸ್ಟಿಕ್ ಹೆಂಗೆ ಲಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಇಷ್ಟು ತೊಗೊಂಡು ಇದು ಸ್ವಲ್ಪ ತೊಗೊಂಡು ಕನೆಕ್ಟ್ ಮಾಡಿ ಇದನ್ನು ತೊಗೊಂಡು ಹಿಂಗೆ ಅಂತೆಲ್ಲ ಸ್ವಲ್ಪ ಮುದ್ದೆ ಎಳ್ಕೊಂಡು ಈ ಥರ ಮಾಡಿದರೆ ಲಾಕ್ ಟೈಟ್. ಇದಷ್ಟು ಟೈಟ್ ಆಯಿತು ಫ್ರೆಂಡ್ ಸ್ಟಿಚ್. ಇದನ್ನ ಇನ್ನು ಕೆಳಗಡೆಯಿಂದ ನೀಟಾಗಿ ಕಾಣಬೇಕಲ್ಲ, ಕೆಳಗಡೆಯಿಂದ ಇದನ್ನ ಹಿಂಗೆ ಹಿಡ್ಕೊಂಡು ಇಲ್ಲಿ ಈ ಥರ ಕೆಳಗಡೆಯಿಂದ ನೀಡಲ್ಸ್ನ ಹಾಕಿ ಇದ್ರೊಳಗಡೆ ಹಾಕಿ ಇದು ಜರಿ ಥ್ರೆಡ್ಡಲ್ಲಿ ಬೇಸಿಕ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ. ಇದು ಈ ಥರ, ಇದು ಹೀಗೆ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.